ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಿಲ್ಲ ಎಲೆಕ್ಷನ್ ಕ್ಯಾನ್ಸಲ್ ಆಗಿದೆ. BY ವಿಜೇಂದ್ರ ಪರ ನಿಂತುಕೊಳ್ತಾ ಹಾಗಾದ್ರೆ ಹೈಕಮಾಂಡ್. ಯತ್ನಾಳ್ ಬಾಯಿ ಮುಚ್ಚು, ರಮೇಶ್ ಜಾರಕಿಹೊಳಿ ಸುಮ್ನಿರು ಅಂತ ಹೇಳಿಬಿಡ್ತಾ ಹೈಕಮಾಂಡ್ ಎನ್ನುವಂತಹದ್ದು. ಹಾಗಾದ್ರೆ BY ವಿಜೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಮುಂದುವರಿತಾರೋ ಅಥವಾ ಕೆಳಗಿಳಿತಾರೋ? BY ವಿಜೇಂದ್ರರನ್ನ ಎಲೆಕ್ಷನ್ ಮಾಡಿ ಎಲೆಕ್ಟೆಡ್ ಆಗಿ ಆಯ್ಕೆ ಮಾಡಿಕೊಳ್ಳಲಾಗೋದಿಲ್ಲ. BY ವಿಜೇಂದ್ರರನ್ನ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಈ ಹಿಂದೆ ನಿಮ್ಮ ಫ್ರೀಡಂ ಟಿವಿ ಭವಿಷ್ಯ ನುಡಿದಿತ್ತು. ಹಂಗೆ ಆಗ್ತಾ ಇದೆ. ಒಂದು ಕಡೆ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಹೇಳ್ತಾರೆ, BY ವಿಜೇಂದ್ರರನ್ನ ಕೆಳಗಿಳಿಸದೆ ನಾನು ಮಲಗೋದಿಲ್ಲ. ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಹೇಳಿದ್ರು, ರಾಜ್ಯದ ಯಾವುದೇ ಬೀದಿಯಲ್ಲಿ ತಿರುಗಾಡೋದಕ್ಕೆ ಬಿಡೋದಿಲ್ಲ. ಸೊ ಇವೆಲ್ಲದರ ನಡುವೆ ಈಗ ಬರ್ತಾ ಇರ್ತಕ್ಕಂತಹ ಬ್ರೇಕಿಂಗ್ ಏನ್ ಗೊತ್ತಾ? ಎಲೆಕ್ಷನ್ ಕ್ಯಾನ್ಸಲ್, BY ವಿಜೇಂದ್ರ ಪರ ನಿಂತುಕೊಂಡು ಹೈಕಮಾಂಡ್. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಿಲ್ಲ ಎಲೆಕ್ಷನ್, ಯತ್ನಾಳ್ ಬಾಯಿ ಮುಚ್ಚು, ರಮೇಶ್ ಜಾರಕಿಹೊಳಿ ಸುಮ್ಮನಿರು. ರಾಜ್ಯಾಧ್ಯಕ್ಷ ಕೂಗಿಗೆ ಬೀಗ ಹಾಕಿದ ಹೈಕಮಾಂಡ್. ಕೆಮ್ಮಂಗಿಲ್ಲ ಸೀನಂಗಿಲ್ಲ, BY ವಿಜೇಂದ್ರ ಅವರೇ ಮುಂದುವರಿಯುತ್ತಾರೆ. ಯತ್ನಾಳ್ ಬಣಕ್ಕೆ ಶಾಕ್ ಕೊಟ್ಟ ಬಿಜೆಪಿ ಹೈಕಮಾಂಡ್. ಸೊ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಿಲ್ಲ ಎಲೆಕ್ಷನ್, BYವಿಗೆ ಚಾನ್ಸ್ ಸಿಗುವಂತಹ ಸಾಧ್ಯತೆಗಳು ವ್ಯಕ್ತವಾಗ್ತಾ ಇದೆ. ಚುನಾವಣೆಯನ್ನ ನಡೆಸದೆ ಇರಲು ಹೈಕಮಾಂಡ್ ನಿರ್ಧಾರ ಮಾಡಿಕೊಂಡಂಗೆ ಭಾಸವಾಗ್ತಾ ಇದೆ. ಸರ್ವಸಮ್ಮತದ ಆಯ್ಕೆಗೆ ಒಲವು ತೋರಲಾಗಿದೆ. ಜೊತೆಗೆ ವಿಜೇಂದ್ರ ಮುಂದುವರಿಕೆ, ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಹೊಸ ಟೀಮ್. ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ BY ವಿಜೇಂದ್ರರನ್ನೇ ಮುಂದುವರಿಸುತ್ತಾರೆ ಹೈಕಮಾಂಡ್ ಎನ್ನುವಂತಹದ್ದು ಈಗ ಬಹಳಷ್ಟು ಚರ್ಚೆಗಳಾಗ್ತಾ ಇದೆ. ಒಂದು ಕಡೆ ಬಿಜೆಪಿ ಪಕ್ಷದಲ್ಲಿ ಆಂತರಿಕ ಕಚ್ಚಾಟಗಳು ಆಕ್ಟಿವ್ ಆಗಿ ಇರುವಂತಹ ಸಂದರ್ಭದಲ್ಲಿ BY ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು, ಅವರೊಬ್ಬ ಅಸಮರ್ಥ ಎನ್ನುವಂತಹ ರೀತಿಯಲ್ಲಿ ಯತ್ನಾಳ್ ಬಣ ಸಿಡಿದೆದ್ದು ಬಂಡಾಯ ಎದ್ದಿತ್ತು. ಯತ್ನಾಳ್ ಬಣಕ್ಕೆ ಬೆಂಬಲಿಗನಾಗಿ ಪ್ರತಾಪ್ ಸಿಂಹ ಸೇರ್ಕೊಂಡ್ರು, ರಮೇಶ್ ಜಾರಕಿಹೊಳಿ ಸೇರ್ಕೊಂಡ್ರು, ಕುಮಾರ್ ಬಂಗಾರಪ್ಪ ಸೇರ್ಕೊಂಡ್ರು, ಸಿದ್ದೇಶ್ವರ್ ಸೇರ್ಕೊಂಡ್ರು. ಹೀಗೆ ಒಂದಷ್ಟು ಬೆರಳೆಣಿಕೆಯ ಬಿಜೆಪಿ ನಾಯಕರು ಯತ್ನಾಳ್ ಪರ ನಿಂತ್ಕೊಂಡ್ರು. ನಿನ್ನೆಯಷ್ಟೇ ಹೈಕಮಾಂಡ್ ನಿಮ್ಮ ಕಚ್ಚಾಟಗಳನ್ನು ನಿಲ್ಲಿಸಿ ಒಂದ್ಸತಿ ದೆಹಲಿಗೆ ಬನ್ನಿ ಅಂತ ಕರೆದಿದ್ರು. ದೆಹಲಿ ಬುಲಾವ್ಗೂ ಕೂಡ ಬಂಡಾಯ ಎಂಟ್ರಿ ಆಗಿತ್ತು. ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಹುದ್ದೆ ಬದಲಾವಣೆ ಕೂಗಿಗೆ ಹೈಕಮಾಂಡ್ ಬ್ರೇಕ್ ಹಾಕಿದಂಗೆ ಕಾಣ್ತಾ ಇದೆ. ಚುನಾವಣೆ ಇಲ್ಲದೆ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕ ಪಡೆಯುವುದು ಬಹುತೇಕ ಖಾತ್ರಿಯಾಗಿದೆ, ಅಂದರೆ ದೃಢ ಆಗಿರುವಂತಹದ್ದು. ಬಿಜೆಪಿ ರಾಜ್ಯಾಧ್ಯಕ್ಷರನ್ನು ಚುನಾವಣೆ ಇಲ್ಲದೆಯೇ ಸರ್ವಸಮ್ಮತಿಯೊಂದಿಗೆ ನೇಮಿಸಲು ಹೈಕಮಾಂಡ್ ದೃಢ ಸಂಕಲ್ಪ ಮಾಡಿದೆ ಎಂದು ಹೇಳಲಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರರನ್ನೇ ಮುಂದುವರಿಸುವ ಸಾಧ್ಯತೆಯೂ ಕೂಡ ವ್ಯಕ್ತವಾಗಿದೆ. ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಲು ಹೈಕಮಾಂಡ್ ಒಲವು ತೋರದೆ ಇರುವುದರಿಂದ ಯಾರು ರಾಜ್ಯಾಧ್ಯಕ್ಷ ಎಂಬ ಪ್ರಶ್ನೆ ಉದ್ಭವವಾಗಿದೆ. ವಿಜಯೇಂದ್ರ ಅವರೇ ಈ ಸ್ಥಾನದಲ್ಲಿ ಮುಂದುವರಿಯುವ ಸಾಧ್ಯತೆ ಅಧಿಕವಾಗಿದೆ. ಯತ್ನಾಳ್ ಟೀಮ್ ಲೆಕ್ಕಾಚಾರವನ್ನೇ ಬದಲಿಸಿದ BY ವಿಜೇಂದ್ರ ಟೀಮ್. ಚುನಾವಣಾ ಬೇಡ, ಸರ್ವಸಮ್ಮತದ ಆಯ್ಕೆಗೆ ಒಲವು. ಎಲೆಕ್ಟ್ ಮಾಡದೆ ಸೆಲೆಕ್ಟ್ ಮಾಡೋ ತಂತ್ರ ಹಾಗಾದ್ರೆ ಗೆಲ್ಲುತ್ತಾ ಎನ್ನುವಂತಹ ಚರ್ಚೆಗಳು ಶುರುವಾಗಿದೆ. ಕಾದ ಕುಲುಮೆಯಂತಾದ ಯತ್ನಾಳ್ ಟೀಮ್ ನಿಗಿನಿಗಿ ಕೆಂಡ ಕಾರ್ತಿದ್ದಾರೆ. ರಾಜಾಹುಲಿ ಮೈಂಡ್ ಗೇಮ್ ಯಶಸ್ಸಾಯ್ತಾ ಹಾಗಾದ್ರೆ ಎನ್ನುವಂತಹದ್ದು. ಇನ್ನು BY ವಿಜೇಂದ್ರರನ್ನ ಒಂದು ವೇಳೆ ಮುಂದುವರಿಸಿದ್ದೇ ಆದಲ್ಲಿ, ಅದು ಕೂಡ ಎಲೆಕ್ಷನ್ ಇಲ್ಲದೆ ಸರ್ವಸಮ್ಮತದ ಆಯ್ಕೆಯಿಂದ ಒಂದು ವೇಳೆ BY ವಿಜೇಂದ್ರ ಮುಂದುವರೆದಿದ್ದೇ ಆದಲ್ಲಿ ನಿಜಕ್ಕೂ ಕೂಡ ಬಿಜೆಪಿಯಲ್ಲಿ ಆಂತರಿಕ ಈ ಕಚ್ಚಾಟ ಇದೆಯಲ್ಲ ಬೇರೆ ತಿರುವನ್ನು ಪಡೆದುಕೊಳ್ಳುತ್ತೆ. ಇದರಲ್ಲಿ ಯಾವುದೇ ತರಹದ ಸಂದೇಹವೇ ಬೇಡ, ಯಾವುದೇ ತರಹದ ಸಂದೇಹ ಬೇಡ. ಈ ಹೊತ್ತಲ್ಲಿ ಬಳ್ಳಾರಿ ಬೆಂಕಿಯನ್ನು ಕೂಡ
ಆ ಬಳ್ಳಾರಿ ಬೆಂಕಿಯಲ್ಲೂ ಕೂಡ ಕಾಂಗ್ರೆಸ್ ಕೈಯನ್ನ ಕಾಯಿಸಿಕೊಂಡಿದೆ. ಇಲ್ಲಿ ಬಿ.ವೈ. ವಿಜೇಂದ್ರರನ್ನ ಒಂದು ವೇಳೆ ಸರ್ವಸಮ್ಮತದ ಆಯ್ಕೆಯಲ್ಲಿ ಮುಂದುವರಿಸಿದ್ದೇ ಆದಲ್ಲಿ ಯತ್ನಾಳ್ ಮಾತ್ರ ತನ್ನ ಛಲದಿಂದ ಹಿಂದೆ ಸರಿಯೋದಿಲ್ಲ. ಒಂದೋ ಬಿಜೆಪಿಯನ್ನು ತೊರೆಯುವಂತಹ ಸಾಧ್ಯತೆಗಳು ಇದೆ, ಬಿಜೆಪಿಯನ್ನು ತೊರೆದು ಸೆಟೆದು ನಿಲ್ಲುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ನಮ್ಮ ಮಾತಿಗೆ ಬೆಲೆ ಕೊಡಲ್ಲ ಹೈಕಮಾಂಡ್ ಎನ್ನುವಂತಹದ್ದು ಖಾತ್ರಿಯಾಗಿದೆ ಈಗಾಗಲೇ. ಯತ್ನಾಳ್ ಬಣಕ್ಕೂ ಜೊತೆಗೂ ರಮೇಶ್ ಜಾರಕಿಹೊಳಿಗೂ ಕುಮಾರ ಬಂಗಾರಪ್ಪಗೂ ಎಲ್ಲ ಒಂದು ಕಡೆ ಕುಮಾರ ಬಂಗಾರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅರ್ಹರು ಅಂತ ಹೇಳಿ ಇವರೆಲ್ಲ ಅವರಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು. ಆದರೆ ಹೈಕಮಾಂಡ್ ಅದಕ್ಕೆ ಯಾವುದಕ್ಕೂ ಕೂಡ ಸೊಪ್ಪು ಹಾಕಲಿಲ್ಲ. ಬಿ.ವೈ. ವಿಜೇಂದ್ರರನ್ನೇ ಮುಂದುವರಿಸುವಂತಹ ರೀತಿಯಲ್ಲಿ ಈಗ ನಿರ್ಧಾರವನ್ನು ತಾಳಿರುವಂತಹದ್ದು ಬಿಜೆಪಿ ಹೈಕಮಾಂಡ್. ಹಾಗಾದರೆ ಬಿಜೆಪಿಯ ರಾಜ್ಯಾಧ್ಯಕ್ಷದ ಬಣಬಡಿದಾಟ ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ.